ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಯಾವುದೋ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆಯ ಫಲಿತಾಂಶದಿಂದಾಗಿ JDSನವರು ಪ್ರತ್ಯೇಕವಾಗಿ ಸ್ಪರ್ಧಿಸುವ ನಿರ್ಧಾರ ಮಾಡಿದ್ರು ಅಂತ ವರದಿ ಇದೆ. ಬಟ್ ನಂಗೆ ನೆನಪಿದೆ, ನೀವು 6 ತಿಂಗಳ ಹಿಂದೆನೇ ಹೇಳಿದ್ರಿ ಈ ಮೈತ್ರಿ ಏನೇ ಇದ್ದರೂ ವಿಧಾನಸಭೆ ಲೋಕಸಭೆಗಷ್ಟೇ, ಸ್ಥಳೀಯ ಸಂಸ್ಥೆಗಳಿಗೆ ಮೈತ್ರಿ ಮಾಡ್ಕೊಂಡು ಹೋದರೆ ಎರಡೂ ಪಕ್ಷಗಳಿಗೆ ಹಾನಿಯಾಗತ್ತೆ ಅಂತ. ಏನು ಲೆಕ್ಕಾಚಾರ ಅದು? ಅದಕ್ಕೆ ನೋಡಿ, ಪ್ರಾಕ್ಟಿಕಲಿ ಪಾಲಿಟಿಕ್ಸ್ನಲ್ಲಿ JDSನಂಥ ಒಂದು ಜಾತಿಗೆ ಮತ್ತು ಒಂದು ಸೀಮೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷದೊಡನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಮಾಡಿಕೊಂಡ್ರೆ ರಾಷ್ಟ್ರೀಯ ಪಕ್ಷವನ್ನು ಬನ್ನಿ ನಮ್ಮ ಒಕ್ಕಲಿಗರ ಭಾಗದ ಹಳ್ಳಿಗೆ ಬಂದು ತಲುಪಿ ಅಂತ ಹೇಳ್ದಂಗೆ. ಜೊತೆಗೆ BJPಗೂ ಕೂಡ JDS ಒಂದು ಸೀಮೆಗೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿಯನ್ನು ನೀವು ಮೈತ್ರಿ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಎಲ್ಲೆಲ್ಲೋ ಈಗ ಕಾಂಗ್ರೆಸ್ ಏನಾಯ್ತು 2019 ಲೋಕಸಭೆಯಲ್ಲಿ ಕೊಟ್ರಲ್ಲ, ಎಲ್ಲ ಉತ್ತರ ಕನ್ನಡ ಕೊಟ್ಟರು, ಕಾರವಾರ ಕೊಟ್ಟರು, ವಿಜಯಪುರ ಕೊಟ್ಟರು. ಹೌದು, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ JDSನ್ನು ತೆಗೆದುಕೊಂಡು ಹೋಗುವ ಮನಸ್ಸು BJPಗೂ ಇರಲ್ಲ. ಮತ್ತು ಮೂಲ ಪ್ರಶ್ನೆ ಬರ್ತಕ್ಕಂಥದ್ದು, BJP ಮತ್ತು JDSನ ಅಭ್ಯರ್ಥಿಗಳು ಆಮ್ನೆ ಸಾಮ್ನೆ ಆಗಿರ್ತಕ್ಕಂಥ ಏರಿಯಾದಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರೀತಮ್ ಗೌಡನೇ ತೆಗೆದುಕೊಳ್ಳಿ. ಪ್ರೀತಮ್ ಗೌಡ ಮತ್ತು ಸ್ವರೂಪ್ ಹೇಗೆ ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸ್ತಾರೆ? ಹಾಸನ ಜಿಲ್ಲೆಯಲ್ಲೇ ನೀವು ತೆಗೆದುಕೊಳ್ಳಿ ಅಲ್ವಾ. ಹಾಸನ, ಸಕಲೇಶ್ಪುರ, ಬೇಲೂರು, ಇಲ್ಲೆಲ್ಲ BJP ವರ್ಸಸ್ JDS ಇದೆ. ಮೈಸೂರಿನ ಅನೇಕ ಕ್ಷೇತ್ರಗಳಲ್ಲಿದೆ. ಹೀಗಿರುವಾಗ ಈಗ ನೀವು CP ಯೋಗೇಶ್ವರ್ ಅಂದ್ರೆ ನೀವು ಹೇಳೋದು ಮೈತ್ರಿ ಆದರೆ JDSಗೆ ಹಾನಿ ಆಗುತ್ತೆ, BJPಗೆ ಲಾಭ ಆಗುತ್ತೆ, ಹಂಗೇನಿಲ್ಲ. ಇದರಲ್ಲಿ ಲಾಂಗ್ ಟರ್ಮ್ ನೋಡಿದ್ರೆ ಎರಡು ಪಕ್ಷಕ್ಕೂ ಹಾನಿನೇ ಅಲ್ಲ. ಈಗ BJP ನ್ಯಾಚುರಲಿ ಮೈತ್ರಿ ಮಾಡಿಕೊಳ್ಳುವಾಗ ಹೇಳ್ಬೋದು, ನೋಡಿ ಮೈತ್ರಿ ಏನಿದ್ರು ಇದೇ ಭಾಗಕ್ಕೆ ಸೀಮಿತ. ಅವರು ಲೋಕಸಭಾ ಚುನಾವಣೆಯಲ್ಲಿ ಅದನ್ನೇ ಹೇಳಿದರು, ಮೈತ್ರಿ ಏನಿದ್ರು ಕೂಡ ಇದೇ ಭಾಗಗಳಿಗೆ ಸೀಮಿತವಾಗಿರುತ್ತೆ ಹೊರತು ನಮ್ಮ ಸ್ಟ್ರಾಂಗ್ ಹೋಲ್ಡ್ಗಳಲ್ಲಿ ಮೈತ್ರಿಯ ಅವಶ್ಯಕತೆ ನಮಗಿಲ್ಲ ಅಂತ. ಹೌದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ BJP ಅದನ್ನು ಹೇಳ್ಬೋದು. ಆಗ JDSಗೂ ಕೂಡ BJPಯನ್ನು ಈಗೇನು ಶಹರ ಭಾಗದ ಒಕ್ಕಲಿಗರ ಒಂದು ಚಾಯ್ಸ್ ಆಗಿ BJP ಇದೆ, ತುಂಬ ವರ್ಷಗಳಿಂದ ಇದೆ. ಬೆಂಗಳೂರಿನ ಒಕ್ಕಲಿಗರ ಒಂದು ಚಾಯ್ಸ್ ಆಗಿ BJP ಇದೆ. ಬಟ್ ಬೆಂಗಳೂರು ಗ್ರಾಮಾಂತರದ ಯಾವುದೇ ತಾಲೂಕಿನ ಒಕ್ಕಲಿಗರ ಚಾಯ್ಸ್ ಆಗಿ BJP ಇಲ್ಲ. ಐದರ್ ಕಾಂಗ್ರೆಸ್ ಇದೆ, ಐದರ್ JDS ಇದೆ. ಹೌದು. ಹೀಗಿರುವಾಗ BJPಯನ್ನು ಯಾಕೆ JDS ಹಳ್ಳಿಗೆ ತೆಗೆದುಕೊಂಡು ಹೋಗುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಹೆಸರುಗಳಲ್ಲಿ? ಕರೆಕ್ಟ್. ಯಾಕೆ ನನಗೆ ಅನ್ಸುತ್ತೆ ಅಜಿತ್, ಲೋಕಸಭಾ ಚುನಾವಣೆ ತುಂಬ ಮ್ಯಾಕ್ರೋ ಲೆವೆಲಲ್ಲಿ ನಡೀತಕ್ಕಂಥ ಚುನಾವಣೆಗಳು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಅನಿವಾರ್ಯತೆಯಲ್ಲಿ BJP JDS ಜೊತೆ ಮೈತ್ರಿಗೆ ತಯಾರಾಯಿತು. DK ಶಿವಕುಮಾರ್ ಎಮರ್ಜೆನ್ಸ್ನ ಕಾರಣದಿಂದ ದೇವೇಗೌಡರ ಕುಟುಂಬ ಕೂಡ BJP ಜೊತೆ ಮೈತ್ರಿಗೆ ತಯಾರಾಯಿತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹಾಗಾಗಲ್ಲ. ಒಬ್ಬ MLA ಇರ್ತಾನಂತ ತೆಗೆದುಕೊಳ್ಳಿ, BJP MLA ಇರ್ತಾನೋ JDS MLA ಇರ್ತಾನೋ, ಅವ್ರು ಹೆಂಗೆ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡು ಚುನಾವಣೆ ಎದುರಿಸ್ತಾನೆ? ಆಗ ನೀವು ಎರಡೂ ಪಕ್ಷಗಳ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಆಗ ಕಾಂಗ್ರೆಸ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಆಗೋದು. ಈಗ ಹಾಸನ ತಾಲೂಕಿನಲ್ಲಿ ಪ್ರೀತಮ್ ಗೌಡ ವರ್ಸಸ್ ಸ್ವರೂಪ್ ಇದೆ. HD ಮಹೇಶ್ 2 ಬಾರಿ ನಿಂತು ಸೋತರು. ಈ ಬಾರಿ ಅವ್ರು ನಿಲ್ಲಿಕ್ಕೂ ತಯಾರಾಗಲಿಲ್ಲ. ಹೌದು. ಈಗ ನೀವು ಸ್ವರೂಪ್ ಮತ್ತು ಪ್ರೀತಮ್ ಗೌಡ ಮೈತ್ರಿ ಮಾಡ್ಕೊಳ್ಳಿ ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಸಿಗಿದುಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಗಲ್ಲ. ಹಾಗಾಗಿ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೈತ್ರಿ ಇಲ್ಲ ಅನ್ನುವ ಘೋಷಣೆಯನ್ನು ಮೊದಲೇ ದೇವೇಗೌಡರು ಮಾಡಿದ್ದಾರೆ. ಮತ್ತು BJPಗೂ ಕೂಡ ಅಜಿತ್, ಈಗ 2028ರ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಈಗಿನಿಂದಲೇ ವಿಜೇಂದ್ರ ಹೆಂಗೆ ಓಡಾಡಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಾನು ಅದೇ ಅಂತೀನಿ. ಹೌದು. 110, 104, 2008ರಲ್ಲಿ 110, 2018ರಲ್ಲಿ 104 ಗೆದ್ದವರು. 2028ರಲ್ಲಿ ಅಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಟೈಡ್ ಚೇಂಜ್ ಆಗೋದು ಗೊತ್ತಿದ್ದಾಗ, ಹೌದು, ಇಲ್ಲ ನಾವು JDS ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಈಗಿನಿಂದೇ ಹೇಳ್ತಾರ, ಅಥವಾ ಯಾವುದೇ ಒಂದು ಪಾರ್ಟಿ ಇಲ್ಲ ನಾವು ಇಂಡಿವಿಜುವಲಿ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರ? ಅಂದರೆ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂದರೆ ನಾವು 90 ಗೆಲ್ತೀವಿ, JDSನವ್ರು ಒಂದು 30 ಗೆಲ್ತಾರೆ, ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಬೇಕು ವಿಜೇಂದ್ರ ಅಂತ ನಿರೀಕ್ಷೆ ಮಾಡ್ದಂಗಿದೆ. ಅಲ್ಲ, ವಿಜೇಂದ್ರ ಇರಲಿ, ಇನ್ನೊಬ್ರು ಯಾರು ಹೇಳಲ್ಲ, ಯಾರು ಕೂಡ ಹಂಗೆ ಹೇಳಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ನಾಯಕರು ಅವ್ರ ಲಕ್ಷ್ಯ ಇರುತ್ತೆ. ಈಗ BJPಯ ಲಕ್ಷ್ಯ ಇರೋದೇನಜಿ,
ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿ ಪಾರ್ಟಿ ಏನಾದರೂ 1994ರಲ್ಲಾದಂತೆ ಅಥವಾ 83ರಲ್ಲಾದಂತೆ ಪಾರ್ಟಿ ಕಳಾಹೀನ ಆದರೆ ನಮಗೊಂದು ಭರ್ಜರಿ ಬಹುಮತ ದೊರಕಬೇಕು ಅನ್ನೋದು ನಿಶ್ಚಿತವಾಗಿ ಬಿಜೆಪಿ ಮನಸ್ಸಿನಲ್ಲಿರುತ್ತೆ. ಸಹಜ. JDS ಯೋಚನೆ ಮಾಡುತ್ತೆ, ಏನೇ ಮಾಡ್ರಿ ಕಾಂಗ್ರೆಸ್ ಬಹುಮತಕ್ಕೆ ಬರಬಾರ್ದು, ಓಕೆ, ಜೊತೆಗೆ ನಮ್ಮ ಮಿತ್ರ ಪಕ್ಷ ಬಿಜೆಪಿ ಬಹುಮತಕ್ಕೆ ಬರಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿ ನಿಶ್ಚಿತವಾಗಿರುತ್ತೆ. ಕರೆಕ್ಟ್. ಹಾಗಾಗಿ ದಿಸ್ ಇಸ್ ಪಾಲಿಟಿಕ್ಸ್ ಆಫ್ ಯುವರ್ ನೆಸೆಸಿಟೀಸ್ ಅಲ್ವಾ. ಎಸ್. ಆ ಕಾರಣದಿಂದ ನನಗನ್ಸುತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಿಜೆಪಿ ನಾಯಕರಿಗೂ ಗೊತ್ತಿತ್ತು, JDS ನಾಯಕರಿಗೂ ಗೊತ್ತಿತ್ತು. ಕೊನೆಗೆ ಇವತ್ತು ದೇವೇಗೌಡರು ಅದನ್ನು ಬಹಳ ಪ್ರಾಕ್ಟಿಕಲಿ ಅನೌನ್ಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.